ಸರ್, ನಾನು ಹೇಳಿರೋಂಥ ವಿಚಾರ ಇವತ್ತು ಯಾರು ತಪ್ಪಿದಸ್ಥರು ಅಂತೇಳಿ ಆಲ್ರೆಡಿ ಅವ್ರನ್ನ ರೆಕಗ್ನೈಸ್ ಮಾಡಿದಾರ. ಯಾರು ಬಂದೂಕದಿಂದ ಯಾವ ಗುಂಡು ಹಾರಿದವನ್ನಂಥದ್ದು ಕೂಡ ರೆಕಗ್ನೈಸ್ ಮಾಡಿದಾರ. ಯಾರು ಸತ್ತಂಥ ಹುಡುಗ ದೇಹದಲ್ಲಿ ಯಾವ ಗುಂಡು ಇತ್ತು ಅನ್ನೋಂಥದ್ದು ಕೂಡ ರೆಕಗ್ನೈಸ್ ಮಾಡಿದಾರ. ಮಾಡಿದ ನಂತರ ಕೂಡ ಇಲ್ಲಿ ತನಕ ಆಗಿದೆ, ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಯಾರು ಜವಾಬ್ದಾರಿ? ಯಾರು? ಇವತ್ತು ಒಬ್ಬ ಅಮಾಯಕ ತೀರ್ಕೊಂಡು ಹೋಗಿದ್ದಾನ, ಅಮಾಯಕ ಪ್ರಾಣ ಕಳ್ಕೊಂಡಾನ. ಅಮಾಯಕ ಪ್ರಾಣ ಕಳ್ಕೊಂಡಂಥ ಟೈಮಲ್ಲಿ ಕೂಡ ಇವರು ಪೊಲೀಸರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ಎಲ್ಲೋ ಒಂದು ಕಡೆ ಏನನ್ನ ಇನ್ಫ್ಲುಯೆನ್ಸ್ನಿಂದ ಅವ್ರು ಏನನ್ನ ಇನ್ಫ್ಲುಯೆನ್ಸ್ಗೆ ಈಡಾಗಿ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋಂಥ ಅನುಮಾನ ಇವತ್ತು ಎಲ್ಲ ಕಡೆ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾಯಿದ್ದೀನಿ, ಗೃಹ ಮಂತ್ರಿಗಳಿಗೆ ಒತ್ತಾಯನೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಯಾರನ್ನ ನೀವು ಅಕ್ಯೂಸ್ಡ್ ಅಂತೇಳಿ ಆಲ್ರೆಡಿ ನೀವು ಐಡೆಂಟಿಫೈ ಮಾಡಿದ್ರು, ಆಲ್ರೆಡಿ ತಕ್ಷಣವೇ ಅವ್ರನ್ನ ಕಸ್ಟಡಿ ತೊಗೊಳ್ಳೋಂಥ ಕೆಲಸ ಆಗಬೇಕು. ಅವ್ರಿಗೆ ಇವತ್ತು ಸತ್ತಂಥ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಅವನು ಜೈಲಿಗೆ ಹಾಕುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು ಸರ್. ಇವರು ಬಿಜೆಪಿ ಡ್ರಾಮಾ ಮಾಡ್ತಾ ಇದಾರೆ. ಈಗ ನಮ್ಮ ಕಾರ್ಯಕರ್ತರು ನಮ್ಮ ಫ್ಲೆಕ್ಸ್ ಕಟ್ತಾರೆ, ನಾವು ಆಚರಣೆ ಮಾಡ್ತೀವಿ. ಅಲ್ರಿ, ಯಾರು ನೋಡ್ರಿ, ನಾನು ಯಾವ ಫ್ಲೆಕ್ಸ್ ಕಟ್ಟಂಥ ವಿಚಾರದಲ್ಲಿ ಇದು ಗಲಿಬೆ ಅಲ್ಲ. ಇದು ಅವ್ರು ತಪ್ಪು ತಿಳ್ಕೊಂಡಾರ. ಅವರು ಈ ಫ್ಲೆಕ್ಸ್ ವಿಚಾರದಲ್ಲಿ ಕೇವಲ ನೆಪ ಮಾತ್ರ. ಅವತ್ತು ಹೇಳಿದ್ದೀನಿ, ಇವತ್ತುಗಳು ಹೇಳ್ತಾ ಇದ್ದೀನಿ. ಜಗಳ ಮಾಡಬೇಕು ಹೇಳಿದ ಬಂದಂಥವ್ರು ಆ ಜಗಳ ಮಾಡ್ಕೊಂಡಂಥ ಟೈಮಲ್ಲಿ ಅವ್ರ ಗುಂಡು ಅವರೇ ಆರಿಸ್ಕೊಂಡು ಅವ್ರ ಕಾರ್ಯಕರ್ತನ ಅವ್ರು ಕೊಲ್ಕೊಂಡಾರ. ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ. ಕರೆಕ್ಟಾಗಿ ಕ್ಲಾರಿಫಿಕೇಷನ್ ತೊಗೊಂಡು ಅವ್ರು ಏನು ಹೇಳಿಕೆ ಕೊಡ್ತಾರೋ ಕೊಟ್ಟರೆ ಅದನ್ನು ಬೇಡ ಅನ್ನಲ್ಲ. ನಂದೇನು ವಾದ ಅಂದರೆ, ಒಬ್ಬ ಇನ್ಸಿಡೆಂಟಲ್ಲಿ ಒಬ್ಬ ಹುಡುಗ ತೀರ್ಕೊಂಡೋಗಿದ್ರು, ಅಮಾಯಕ ತೀರ್ಕೊಂಡೋಗಿದ್ರು. ಒಬ್ಬ ವ್ಯಕ್ತಿ ಅಂದರೆ ಯಾವ ಪಾರ್ಟಿ ಸಂಬಂಧಪಟ್ಟ ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಒಬ್ಬ ಅಮಾಯಕ ಯುವಕ ಸತ್ತೋಗಿದ್ದಾನೆ. ಉಳಿದ ಜವಾಬ್ದಾರಿ ಯಾರು? ರೆಸ್ಪಾನ್ಸಿಬಿಲಿಟಿ ಯಾರು? ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂದ್ರೆ ನೀವು ಐಡೆಂಟಿಫೈ ಮಾಡಿದ್ರಿ, ನೀವೇ ಘೋಷಣೆ ಮಾಡಿದ್ರಿ ಇಂಥವ್ರಿಂದ ಬಂದೂಕರಿಂದ ಹಾರಿದೆ ಅಂತೇಳಿ. ಅವ್ರ ದೇಹದಲ್ಲಿ ಇಂಥ ಗೊಂಡಿದೆ. ಫೋರೆನ್ಸಿಯಲ್ಲಿ ಆಲ್ರೆಡಿ ರಿಪೋರ್ಟ್ಸ್ ಕೂಡ ಪ್ರಾಥಮಿಕ ವರದಿ ಬಂದಂಥ ಟೈಮಲ್ಲಿ ಇಲ್ಲಿ ತನಕ ಆಗಿದೆ, ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋಂಥದ್ದು ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಪಾದಯಾತ್ರೆ ಅವ್ರೇನೋ ಅದೇ ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ರಿಗಿನ ಇವತ್ತು ನಾನು ನೋಡಿದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 7 ವರ್ಷದಿಂದ ಹಿಂದ್ಗಡೆ ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ದರು. ಅಕಸ್ಮಿತವಾಗಿ ಅದೇ ರೀತಿಯಲ್ಲಿ ಕೂಡ ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ನಡಿಬೇಕಂದ್ರೆ ನಾವು ಕೂಡ ಒಂದು ಪಾದಯಾತ್ರೆ ಮಾಡಬಹುದಾಗುತ್ತೆ ಅನ್ನೋಂಥ ಒಂದು ಯೋಚನೆ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಯಾವ ನಿರ್ಧಾರ ತೊಗೊಂಡಿಲ್ಲ, ನಿರ್ಧಾರ ತೊಗೊಂಡಂಥ ಟೈಮ್ ನಿಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಯಾವುದೇ ಚರ್ಚೆ ಯಾರ ಹತ್ರ ಮಾಡಿಲ್ಲ. ನಾನು ಈಗಿದ್ದಂಥ ಕ್ಷಣದಲ್ಲಿ ಈಗ ನಾನು ತೊಗೊಂಡಂಥ ನಿರ್ಧಾರ ಅನ್ನೋದಕ್ಕಿಂತ ಯೋಚನೆ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ರಿ. ಸರ್, ನಾನು ಹೇಳಿರೋಂಥ ವಿಚಾರ ಇವತ್ತು ಯಾರು ತಪ್ಪಿದಸ್ಥರು ಅಂತೇಳಿ ಆಲ್ರೆಡಿ ಅವ್ರನ್ನ ರೆಕಗ್ನೈಸ್ ಮಾಡಿದಾರ. ಯಾರು ಬಂದೂಕದಿಂದ ಯಾವ ಗುಂಡು ಹಾರಿದವನ್ನಂಥದ್ದು ಕೂಡ ರೆಕಗ್ನೈಸ್ ಮಾಡಿದಾರ. ಯಾರು ಸತ್ತಂಥ ಹುಡುಗ ದೇಹದಲ್ಲಿ ಯಾವ ಗುಂಡು ಇತ್ತು ಅನ್ನೋಂಥದ್ದು ಕೂಡ ರೆಕಗ್ನೈಸ್ ಮಾಡಿದಾರ. ಮಾಡಿದ ನಂತರ ಕೂಡ ಇಲ್ಲಿ ತನಕ ಆಗಿದೆ, ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಯಾರು ಜವಾಬ್ದಾರಿ? ಯಾರು? ಇವತ್ತು ಒಬ್ಬ ಅಮಾಯಕ ತೀರ್ಕೊಂಡು ಹೋಗಿದ್ದಾನ, ಅಮಾಯಕ ಪ್ರಾಣ ಕಳ್ಕೊಂಡಾನ. ಅಮಾಯಕ ಪ್ರಾಣ ಕಳ್ಕೊಂಡಂಥ ಟೈಮಲ್ಲಿ ಕೂಡ ಇವರು ಪೊಲೀಸರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ಎಲ್ಲೋ ಒಂದು ಕಡೆ ಏನನ್ನ ಇನ್ಫ್ಲುಯೆನ್ಸ್ನಿಂದ ಅವ್ರು ಏನನ್ನ ಇನ್ಫ್ಲುಯೆನ್ಸ್ಗೆ ಈಡಾಗಿ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋಂಥ ಅನುಮಾನ ಇವತ್ತು ಎಲ್ಲ ಕಡೆ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾಯಿದ್ದೀನಿ, ಗೃಹ ಮಂತ್ರಿಗಳಿಗೆ ಒತ್ತಾಯನೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಯಾರನ್ನ ನೀವು ಅಕ್ಯೂಸ್ಡ್ ಅಂತೇಳಿ ಆಲ್ರೆಡಿ ನೀವು ಐಡೆಂಟಿಫೈ ಮಾಡಿದ್ರು, ಆಲ್ರೆಡಿ ತಕ್ಷಣವೇ ಅವ್ರನ್ನ ಕಸ್ಟಡಿ ತೊಗೊಳ್ಳೋಂಥ ಕೆಲಸ ಆಗಬೇಕು. ಅವ್ರಿಗೆ ಇವತ್ತು ಸತ್ತಂಥ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಅವನು ಜೈಲಿಗೆ ಹಾಕುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು ಸರ್. ಇವರು ಬಿಜೆಪಿ ಡ್ರಾಮಾ ಮಾಡ್ತಾ ಇದಾರೆ. ಈಗ ನಮ್ಮ ಕಾರ್ಯಕರ್ತರು ನಮ್ಮ ಫ್ಲೆಕ್ಸ್ ಕಟ್ತಾರೆ, ನಾವು ಆಚರಣೆ ಮಾಡ್ತೀವಿ. ಅಲ್ರಿ, ಯಾರು ನೋಡ್ರಿ, ನಾನು ಯಾವ ಫ್ಲೆಕ್ಸ್ ಕಟ್ಟಂಥ ವಿಚಾರದಲ್ಲಿ ಇದು ಗಲಿಬೆ ಅಲ್ಲ. ಇದು ಅವ್ರು ತಪ್ಪು ತಿಳ್ಕೊಂಡಾರ. ಅವರು ಈ ಫ್ಲೆಕ್ಸ್ ವಿಚಾರದಲ್ಲಿ ಕೇವಲ ನೆಪ ಮಾತ್ರ. ಅವತ್ತು ಹೇಳಿದ್ದೀನಿ, ಇವತ್ತುಗಳು ಹೇಳ್ತಾ ಇದ್ದೀನಿ. ಜಗಳ ಮಾಡಬೇಕು ಹೇಳಿದ ಬಂದಂಥವ್ರು ಆ ಜಗಳ ಮಾಡ್ಕೊಂಡಂಥ ಟೈಮಲ್ಲಿ ಅವ್ರ ಗುಂಡು ಅವರೇ ಆರಿಸ್ಕೊಂಡು ಅವ್ರ ಕಾರ್ಯಕರ್ತನ ಅವ್ರು ಕೊಲ್ಕೊಂಡಾರ. ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ. ಕರೆಕ್ಟಾಗಿ ಕ್ಲಾರಿಫಿಕೇಷನ್ ತೊಗೊಂಡು ಅವ್ರು ಏನು ಹೇಳಿಕೆ ಕೊಡ್ತಾರೋ ಕೊಟ್ಟರೆ ಅದನ್ನು ಬೇಡ ಅನ್ನಲ್ಲ. ನಂದೇನು ವಾದ ಅಂದರೆ, ಒಬ್ಬ ಇನ್ಸಿಡೆಂಟಲ್ಲಿ ಒಬ್ಬ ಹುಡುಗ ತೀರ್ಕೊಂಡೋಗಿದ್ರು, ಅಮಾಯಕ ತೀರ್ಕೊಂಡೋಗಿದ್ರು. ಒಬ್ಬ ವ್ಯಕ್ತಿ ಅಂದರೆ ಯಾವ ಪಾರ್ಟಿ ಸಂಬಂಧಪಟ್ಟ ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಒಬ್ಬ ಅಮಾಯಕ ಯುವಕ ಸತ್ತೋಗಿದ್ದಾನೆ. ಉಳಿದ ಜವಾಬ್ದಾರಿ ಯಾರು? ರೆಸ್ಪಾನ್ಸಿಬಿಲಿಟಿ ಯಾರು? ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂದ್ರೆ ನೀವು ಐಡೆಂಟಿಫೈ ಮಾಡಿದ್ರಿ, ನೀವೇ ಘೋಷಣೆ ಮಾಡಿದ್ರಿ ಇಂಥವ್ರಿಂದ ಬಂದೂಕರಿಂದ ಹಾರಿದೆ ಅಂತೇಳಿ. ಅವ್ರ ದೇಹದಲ್ಲಿ ಇಂಥ ಗೊಂಡಿದೆ. ಫೋರೆನ್ಸಿಯಲ್ಲಿ ಆಲ್ರೆಡಿ ರಿಪೋರ್ಟ್ಸ್ ಕೂಡ ಪ್ರಾಥಮಿಕ ವರದಿ ಬಂದಂಥ ಟೈಮಲ್ಲಿ ಇಲ್ಲಿ ತನಕ ಆಗಿದೆ, ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋಂಥದ್ದು ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಪಾದಯಾತ್ರೆ ಅವ್ರೇನೋ ಅದೇ ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ರಿಗಿನ ಇವತ್ತು ನಾನು ನೋಡಿದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 7 ವರ್ಷದಿಂದ ಹಿಂದ್ಗಡೆ ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ದರು. ಅಕಸ್ಮಿತವಾಗಿ ಅದೇ ರೀತಿಯಲ್ಲಿ ಕೂಡ ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ನಡಿಬೇಕಂದ್ರೆ ನಾವು ಕೂಡ ಒಂದು ಪಾದಯಾತ್ರೆ ಮಾಡಬಹುದಾಗುತ್ತೆ ಅನ್ನೋಂಥ ಒಂದು ಯೋಚನೆ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಯಾವ ನಿರ್ಧಾರ ತೊಗೊಂಡಿಲ್ಲ, ನಿರ್ಧಾರ ತೊಗೊಂಡಂಥ ಟೈಮ್ ನಿಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಯಾವುದೇ ಚರ್ಚೆ ಯಾರ ಹತ್ರ ಮಾಡಿಲ್ಲ. ನಾನು ಈಗಿದ್ದಂಥ ಕ್ಷಣದಲ್ಲಿ ಈಗ ನಾನು ತೊಗೊಂಡಂಥ ನಿರ್ಧಾರ ಅನ್ನೋದಕ್ಕಿಂತ ಯೋಚನೆ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ರಿ.